ಪಾಕಿಸ್ತಾನ ಸೈನಿಕರನ್ನು ಗಾಜಾಗೆ ಕಳಿಸಬೇಕೆಂದು ಡೊನಾಲ್ಡ್ ಟ್ರಂಪ್ ಅವರು ಬಯಸುತ್ತಿದ್ದಾರೆ. ಆದ್ರೆ ಈಗ ಪಾಕಿಸ್ತಾನದ ಸೈನ್ಯದ ಮುಖ್ಯಸ್ಥ ಆಸಿಫ್ ಮುನೀರ್ಗೆ ಏನು ಮಾಡಬೇಕೆಂದು ಅರ್ಥ ಆಗ್ತಿಲ್ಲ. ಗಾಜಾದಲ್ಲಿ ಸೀಸ್ಫೈರ್ ಆದ ನಂತರ ಅಮೆರಿಕ ಗಾಜಾವನ್ನು ನಿಯಂತ್ರಿಸಲು ಮುಸ್ಲಿಂ ರಾಷ್ಟ್ರಗಳ ಮೈತ್ರಿ ಪಡೆ ರಚಿಸುವುದನ್ನು ಪ್ರಾರಂಭಿಸಿದೆ. ಅಲ್ಲಿ ಅವರ ಕೆಲಸ ಕಾನೂನು ಮತ್ತೆ ಸುವ್ಯವಸ್ಥೆ ಕಾಪಾಡಿ ಹಮಾಸ್ ಅನ್ನು ಡಿಸ್ಆರ್ಮ್ ಆಗಿ ಮಾಡುವುದು. ಈ ಪಡೆಗೆ ಪಾಕಿಸ್ತಾನವೇ ನಾಯಕತ್ವ ವಹಿಸಬೇಕೆಂದು ಟ್ರಂಪ್ನ ಅಭಿಪ್ರಾಯ. ಆದ್ರೆ ಯಾಕೆ ಟ್ರಂಪ್ ಅವರು ಪಾಕಿಸ್ತಾನೇ ಚೂಸ್ ಮಾಡ್ತಿದ್ದಾರೆ? ಯಾಕಂದ್ರೆ ಪಾಕಿಸ್ತಾನದ ಬಳಿ 6.5 ಲಕ್ಷ ಸೈನಿಕರಿದ್ದಾರೆ. ಅಲ್ಲಿರುವ ಮುಸ್ಲಿಂ ದೇಶಗಳಲ್ಲಿ ಅತಿ ಹೆಚ್ಚು ಸೈನಿಕರನ್ನೊಂದಿರುವುದು ಪಾಕಿಸ್ತಾನೇ. ಈ ಪಾಕಿಸ್ತಾನ್ ಯಾವುದೇ ಯುದ್ಧಗಳನ್ನು ಗೆದ್ದಿಲ್ಲ, ಆದರೂ ಯುದ್ಧ ಭೂಮಿಯ ಅನುಭವ ಇದೆ. ಇದು ಹಮಾಸ್ನ ಡಿಸಾರ್ಮ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಇದಕ್ಕೇನಾದ್ರೂ ಈ ಆಸಿಫ್ ಮುನೀರ್ ಒಪ್ಕೊಂಡ್ರೆ ಪಾಕಿಸ್ತಾನಲ್ಲಿ ಕತೆ ಬೇರೆ ಆಗುತ್ತೆ. ಯಾಕಂದ್ರೆ ಪಾಕಿಸ್ತಾನಲ್ಲಿ 90% ಜನ ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡ್ತಾರೆ. ಆದ್ದರಿಂದ ಪಾಕಿಸ್ತಾನಲ್ಲಿ ಜನರು ಎಲ್ಲರೂ ಬೀದಿಗಿಳಿಯುತ್ತಾರೆ. ಇದರ ಮೇಲಾಗಿ ಇಮ್ರಾನ್ ಖಾನ್ ಈಗ ಜೈಲಿನಲ್ಲಿದ್ದಾರೆ. ಅವರ ಬೆಂಬಲಿಗರು ಈಗಾಗಲೇ ಸೇನೆಯ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಆಸಿಫ್ ಮುನೀರ್ ಏನಾದ್ರೂ ಟ್ರಂಪ್ ಮಾತಿಗೆ ಒಪ್ಪಿದರೆ ಇಮ್ರಾನ್ ಖಾನ್ ಸಪೋರ್ಟರ್ಸ್ ಒಂದು ದೊಡ್ಡ ರಾಜಕೀಯ ಭೂಕಂಪ ಸೃಷ್ಟಿಸುತ್ತಾರೆ. ಈಗ ಈ ಆಸಿಫ್ ಮುನೀರ್ ಹೆಂಗೆ ಸಿಗಾಕೊಂಡಿದ್ದಾರೆ ಅಂದ್ರೆ, ಅಮೆರಿಕಾಗೆ ನೋ ಹೇಳಿದ್ರೆ ಅಮೆರಿಕ ಬೆಂಬಲ ಕಳೆದುಕೊಂತಾರೆ, ಅಮೆರಿಕಾಗೆ ಎಸ್ ಹೇಳಿದ್ರೆ ದೇಶದೊಳಗೆ ಪ್ರತಿಭಟನೆಗಳಾಗುತ್ತವೆ. ಇಲ್ಲಿ ಆಸಿಫ್ ಮುನೀರ್ಗೆ ಯಾವುದೂ ಸುರಕ್ಷಿತ ಆಯ್ಕೆ ಇಲ್ಲ. ಅಧಿಕಾರವೆಲ್ಲ ಒಂದು ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾದರೆ ಆಗೋದು ಇದೆ. ಅದಕ್ಕೆ ಈವನ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ ಡೆಮೋಕ್ರಸಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಈಗ ಪಾಕಿಸ್ತಾನ್ ಗಾಜಾಗೆ ಟ್ರೂಪ್ಸ್ ನ ಕಳಿಸುತ್ತಾ ಇಲ್ವಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಈ ರೀತಿ ವಿಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫುಲ್ ವಿಡಿಯೋ ಯೂಟ್ಯೂಬ್ ಅಲ್ಲಿದೆ.